ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ವಿಶ್ವಾಸ ಮತಯಾಚನೆ ವೇಳೆ ದೊಡ್ಡ ಮಟ್ಟದ ರೆಸಾರ್ಟ್ ರಾಜಕಾರಣ ಹಾಗೆ ಶಾಸಕರ ಕುದುರೆ ವ್ಯಾಪಾರ ನಡೆದಿದೆ ಅನ್ನೋದ್ರ ಬಗ್ಗೆ ಆರೋಪ ಮಾಡಿರೋ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದು ಸಲ್ಲಿಕೆಯಾಗಿದ್ದು, ರಾಜ್ಯದಲ್ಲಿ ತಕ್ಷಣವೇ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕು, ಹಾಗೆ ಇಡೀ ಪ್ರಕ್ರಿಯೆ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಅರ್ಜಿದಾರರೊಬ್ಬರು ಒತ್ತಾಯಿಸಿದ್ದಾರೆ. ಮಧುರೈ ನಿವಾಸಿ ಕೆಕೆ ರಮೇಶ್ ಅನ್ನೋರು ಈ ಅರ್ಜಿ ಸಲ್ಲಿಸಿದ್ದು, ವಿಜಯ್ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವದ ತತ್ವಗಳನ್ನು ಗಾಳಿಗೆ ತೂರಿ ಅನೈತಿಕ ರಾಜಕೀಯ ಪದ್ಧತಿಗಳ ಮೂಲಕ ಅಧಿಕಾರ ಹಿಡಿದಿದೆ. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ. ಆನಂತರ ಹಣದ ಆಮಿಷ, ರಾಜಕೀಯ ಒತ್ತಡ ಹೇರಿ ಶಾಸಕರ ಬೆಂಬಲ ಪಡೆದು ವಿಶ್ವಾಸ ಮತ ಗೆಲ್ಲಲಾಗಿದೆ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇತರ ಪಕ್ಷಗಳ ಕೆಲವು ಶಾಸಕರು ಕುದುರೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಟಿವಿಕೆ ಪಕ್ಷ ಕೆಲವು ಶಾಸಕರಿಗೆ ಭಾರೀ ಪ್ರಮಾಣದ ಹಣ ಕೊಟ್ಟಿದೆ. ಇನ್ನು ಕೆಲವು ಶಾಸಕರು ಹಣ ಹಾಗೂ ಇತರ ಸೌಲಭ್ಯಗಳ ಆಸೆಗೆ ಪಕ್ಷದ ವಿಪ್ ನಿರ್ದೇಶನಗಳನ್ನೇ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ನಂತರ ಸಿಪಿಐ, ಸಿಪಿಎಂ, ವಿಸಿಕೆ ಸೇರಿದ ಹಾಗೆ ಎಡಪಕ್ಷಗಳು, ಕೆಲವು ಪಕ್ಷೇತರ ಶಾಸಕರು ಕೊಟ್ಟ ಬೇಷರತ್ ಬೆಂಬಲದಿಂದ ಬಹುಮತದ ಗಡಿ ದಾಟಿ ಸರ್ಕಾರ ರಚಿಸಿತ್ತು. ಇದಾದ ಮೇಲೆ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದರೆ ಆಡಳಿತ ಪಕ್ಷ ಶಾಸಕರ ಬೆಂಬಲವನ್ನ ಪಡೆದ ರೀತಿಯನ್ನ ಅರ್ಜಿದಾರರು ಪ್ರಶ್ನೆ ಮಾಡಿದ್ದಾರೆ. ಈ ವಿಶ್ವಾಸ ಮತ ಪ್ರಕ್ರಿಯೆ ಸಂಪೂರ್ಣವಾಗಿ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಆರೋಪ ಮಾಡಿರೋ ರಮೇಶ್, ಶಾಸಕರ ಖರೀದಿ ಪ್ರಕ್ರಿಯೆ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿದ್ದಾರೆ. ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ, ಸಿಬಿಐ ಮತ್ತು ತಮಿಳುನಾಡು ಸರ್ಕಾರವನ್ನ ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರಿರೋ ಅರ್ಜಿದಾರರು, ತನಿಖೆ ಕಂಪ್ಲೀಟ್ ಆಗೋ ತನಕ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಬೇಕು ಅಂತಾನೂ ಒತ್ತಾಯ ಮಾಡಿದ್ದಾರೆ. ವಿಶ್ವಾಸ ಮತದ ವೇಳೆ ನಡೆದಿರೋ ಈ ಅಕ್ರಮಗಳಿಂದ ಸಾಂವಿಧಾನಿಕ ನೈತಿಕತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರಿ ಧಕ್ಕೆಯಾಗಿದೆ ಅಂತಾನೂ ಈ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಈ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ವಿಜಯ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಈಗ ಎಐಎಡಿಎಂಕೆನ ಕೆಲವು ಶಾಸಕರು ವಿಜಯ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೀಗಿರುವಾಗ ಎಐಎಡಿಎಂಕೆಯ ಒಬ್ಬರು ಶಾಸಕರಿಗೆ ಮಂತ್ರಿಗಿರಿಯನ್ನ ಕೊಡ್ತಾರೆ ಅಂತಾನು ಹೇಳಲಾಗ್ತಾ ಇತ್ತು. ಹಾಗೇನಾದ್ರೂ ಆದ್ರೆ ನಮ್ಮ ಬೆಂಬಲವನ್ನ ವಾಪಸ್ ಪಡಿತೀವಿ ಅಂತ ಸಿಪಿಎಂ ಬೇರೆ ಬೆದರಿಕೆ ಹಾಕ್ತಾ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಇದೇ ರೀತಿಯಾಗಿ ವರ್ತಿಸ್ತಾ ಇದೆ. ಒಂದಷ್ಟು ಷರತ್ತುಗಳನ್ನ ಹಾಕಿ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ವಿಜಯ್ ಅವರು ಸುಗಮವಾಗಿ ಆಡಳಿತ ನಡೆಸೋದಕ್ಕೆ ಮಿತ್ರ ಪಕ್ಷಗಳಿಂದಾನೇ ಒಂದ್ ರೀತಿ ತೊಡಕಾಗ್ತಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲವನ್ನ ವಿಜಯ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕಂಪ್ಲೀಟ್ ಆಗಿ 5 ವರ್ಷ ಆಡಳಿತ ನಡೆಸ್ತಾರಾ ಇಲ್ವಾ, ಬೇರೆ ಇನ್ನೇನಾದ್ರೂ ಎಫೆಕ್ಟ್ ಆಗುವಂತ ಬದಲಾವಣೆಗಳು, ಬೆಳವಣಿಗೆಗಳಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.